ಯಾರ ನೋವಿಗೂ ಯಾರೂ ಕಾರಣರಲ್ಲ. ಅದು ನಮ್ಮ ಕರ್ಮಫಲಗಳು ಅಷ್ಟೇ. ಇನ್ನೊಬ್ಬರು ಅದಕ್ಕೆ ನಿಮಿತ್ತ ಮಾತ್ರ. ನೋವುಗಳು ಬರುವುದು ನಮ್ಮನ್ನು ತಿದ್ದಿ ತೀಡಿ ಇನ್ನಷ್ಟು ಪರಿಶುದ್ಧ ಮಾಡಲಿಕ್ಕೆ. ನಮ್ಮ ಪಾಲಿಗೆ ಬಂದಿದ್ದನ್ನು ಸಂತೋಷದಿಂದ ಸ್ವೀಕರಿಸೋಣ, ಪರಿಶುದ್ಧರಾಗೋಣ. ಅವರವರ ಕರ್ಮಕ್ಕೆ ಅವರವರೇ ಹೊಣೆ. ಪಾಪ ಮಾಡಿದ್ರೆ ಜನ್ಮ ಜನ್ಮಾಂತರವರೆಗೆ ಅನುಭವಿಸುವೆ, ತಪ್ಪಿಸಲಾಗದು, ಅನುಭವಿಸಲೇಬೇಕು. ಕರುಣೆ, ದಯೆ, ಕ್ಷಮೆ, ಸಹನೆ, ಶಾಂತಿ, ಸಮಾಧಾನ ಇದ್ದವರಿಗೆ ಪರಮಾತ್ಮನು ಸದಾ ಜೊತೆಯಲ್ಲೇ ಇರುತ್ತಾನೆ. ಮೋಸದ ಉದ್ದೇಶ ಧರ್ಮವಾಗಿದ್ದರೆ ಮೋಸವು ಕೂಡ ಧರ್ಮವೇ. ಸತ್ಯವನ್ನು ಹೇಳುವ ಸಾಹಸ ಮಾಡು, ಪರಿಣಾಮವನ್ನು ಎದುರಿಸುವ ಶಕ್ತಿ ಆ ಭಗವಂತ ಕೊಡುತ್ತಾನೆ. ಸತ್ಯಕ್ಕೂ ಸುಳ್ಳಿಗೂ ಇರುವ ವ್ಯತ್ಯಾಸ ಇಷ್ಟೇ. ಸತ್ಯ ಹೇಳಿದ ತಕ್ಷಣ ಕೋಪ ಬರುತ್ತೆ, ಸುಳ್ಳು ಹೇಳಿದ ತಕ್ಷಣ ಖುಷಿಯಾಗುತ್ತೆ. ನೀನು ಬೇರೆಯವರಿಗೆ ಏನು ಬಯಸುತ್ತೀಯೋ ಅದೇ ನಿನಗೆ ಮರಳಿ ಸಿಗುವುದು. ಅದು ಗೌರವವೇ ಆಗಿರಬಹುದು ಅಥವಾ ಮೋಸವೇ ಆಗಿರಬಹುದು. 4 ಜನಕ್ಕೆ ಸಹಾಯ ಮಾಡುವ ಗುಣ ನಿನ್ನದಾದರೆ ನೀನು ಯಾವ ದೇವಾಲಯಕ್ಕೂ ಹೋಗುವ ಅವಶ್ಯಕತೆ ಇಲ್ಲ. ನೀನು ನಂಬಿದ ದೇವರು ನಿನ್ನ ಹುಡುಕುತ್ತಾ ನಿನ್ನ ಮನೆಗೆ ಬರುವನು. ಸತ್ಯವನ್ನು ಹೇಳುವ ಸಾಹಸ ಮಾಡು, ಪರಿಣಾಮವನ್ನು ಎದುರಿಸುವ ಶಕ್ತಿ ಆ ಭಗವಂತ ಕೊಡುತ್ತಾನೆ. ಕಾಲ ಯಾರಿಗೂ ಕಾಯಲ್ಲ. ಸಮಯ ಇವತ್ತು ಅವರದ್ದಾಗಿದ್ದರೆ ನಾಳೆ ನಮ್ಮದಾಗಿರುತ್ತೆ. ತಾಳ್ಮೆಯಿಂದ ಕಾಯಬೇಕಷ್ಟೆ. ಮನಸ್ಸಿಗೆ ನೆಮ್ಮದಿ ಸಿಗಬೇಕೆಂದರೆ ಇಲ್ಲಿ ಯಾವುದು ನಮ್ಮದಲ್ಲ ಎಂದುಕೊಳ್ಳಬೇಕು. ಒಬ್ಬರನ್ನು ಹಿಂಬಾಲಿಸುವ ಬರದಲ್ಲಿ ನಾವು ಹಲವರನ್ನು ಕಳೆದುಕೊಳ್ಳುತ್ತೇವೆ. ಆದರೆ ಭಗವಂತನನ್ನು ಹಿಂಬಾಲಿಸಿದರೆ ಹಲವಾರು ಆತ್ಮೀಯರನ್ನು ಪಡೆದುಕೊಳ್ಳುತ್ತೇವೆ. ಮೋಸವಾದಾಗ ಮೂರ್ಖನಾದೆ ಎಂದು ವ್ಯಥೆಪಡಬೇಡ. ಸತ್ಯದ ಅರಿವಾಯಿತು ಎಂದು ಸಂತಸ ಪಡು. ಮೋಸ ಮಾಡಿದವರು ಮೋಸಕ್ಕೆ ಬಲಿಯಾಗುವರು. ನೀನು ಯಾವುದೇ ಸೇಡು ತೀರಿಸಿಕೊಳ್ಳೋ ಅವಶ್ಯಕತೆ ಇಲ್ಲ. ಕೇವಲ 1 ಹೆಜ್ಜೆ ಹಿಂದಿಟ್ಟು ಕಾದು ನೋಡು. ನಿನ್ನನ್ನು ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನು ತಾವೇ ನೋವಿನಿಂದ ನರಳಿಸಿಕೊಳ್ಳುತ್ತಾರೆ. ನೀನು ಅದೃಷ್ಟಶಾಲಿಯಾದರೆ ಇದನ್ನೆಲ್ಲ ನೋಡುವೆ. ಒಮ್ಮೆ ಬೇಕು ಒಮ್ಮೆ ಬೇಡ ಎಂದು ನಿನ್ನನ್ನು ಬಳಸಿಕೊಳ್ಳುವವರಿಂದ ಆದಷ್ಟು ದೂರವಿರು. ಯಾಕೆಂದರೆ ನೀನು ಆಟದ ವಸ್ತುವಲ್ಲ. ನಿನ್ನಲ್ಲಿ ಒಳ್ಳೆಯ ಮನಸ್ಸಿದ್ರೆ ಬೇರೆಯವರ ಶಾಪವು ಆಶೀರ್ವಾದವಾಗುತ್ತೆ. ಗಿಡ ಯಾವತ್ತೂ ಉದುರಿ ಹೋದ ಎಲೆ ಹೂಗಳ ಬಗ್ಗೆ ಯೋಚಿಸೋದಿಲ್ಲ. ಕಳೆದು ಹೋದದ್ದಕ್ಕೆ ಚಿಂತೆ ಬೇಡ, ಹೊಸದನ್ನು ಸೃಷ್ಟಿಸುವ ಉತ್ಸಾಹವಿರಲಿ. ಕೆಲವೊಮ್ಮೆ ನಿಮ್ಮ ಯೋಜನೆಗಳು ನಿಮ್ಮನ್ನು ನಾಶ ಮಾಡುವ ಮೊದಲು ದೇವರೇ ನಿಮ್ಮ ಯೋಜನೆಗಳನ್ನು ನಾಶಪಡಿಸುತ್ತಾನೆ. ಪ್ರಾರ್ಥನೆ ಯಾವತ್ತೂ ನಿನ್ನ ಕೈ ಬಿಡೋದಿಲ್ಲ. ಶಾಪ ಯಾವತ್ತೂ ನಿನ್ನ ಬೆನ್ನು ಬಿಡೋದಿಲ್ಲ. ಇಂದಿನ ಮನುಷ್ಯ ಕಾಲಕ್ಕೆ ತಕ್ಕಂತೆ ಮಾತು ಬೆಳೆಸುವ, ಅಗತ್ಯಕ್ಕೆ ತಕ್ಕಂತೆ ಬೆರೆಯುವ, ಸಂದರ್ಭಕ್ಕೆ ತಕ್ಕಂತೆ ವರ್ತಿಸುವ ಬಹುಮುಖ ಪ್ರತಿಭೆ. ಒಬ್ಬರ ಮನಸ್ಸನ್ನು ನೋಯಿಸುವುದು ಸಾಧನೆ ಅಲ್ಲ. ಒಬ್ಬರ ಮನಸ್ಸನ್ನು ಗೆಲ್ಲುವುದು ಇಲ್ಲವೇ ಪರಿವರ್ತನೆ ಮಾಡುವುದೇ ನಿಜವಾದ ಸಾಧನೆ. ನಿಮ್ಮ ಮನಸ್ಸು ನೋವಿನಿಂದ ಕೂಡಿದಾಗ ನಿಮ್ಮ ಮುಖದಲ್ಲಿ ಸದಾ ನಗುವನ್ನು ಬಯಸುವ ವ್ಯಕ್ತಿಯೊಡನೆ ಸಮಯ ಕಳೆಯಿರಿ. ಯಾಕೆಂದರೆ ಅವರು ಎಂದಿಗೂ ಉರಿಯುವ ಬೆಂಕಿಗೆ ತುಪ್ಪ ಸುರಿಯೋದಿಲ್ಲ. ನಮ್ಮ ದುಃಖಕ್ಕೆ ಯಾರೂ ಇಲ್ಲವೆಂದು ದುಃಖಿಸಬೇಡಿ. ಪರಮಾತ್ಮನಿಗಿಂತ ದೊಡ್ಡ ಜೊತೆಗಾರ ಯಾರೂ ಇಲ್ಲ. ಅದೃಷ್ಟದಿಂದ ಸಂಪಾದಿಸಿದ್ದು ಅಹಂಕಾರ ಕೊಡುತ್ತೆ. ಬುದ್ಧಿ ಉಪಯೋಗಿಸಿ ಸಂಪಾದಿಸಿದ್ದು ಸಂತೋಷ ಕೊಡುತ್ತೆ. ಕಷ್ಟಪಟ್ಟು ಸಂಪಾದಿಸಿದ್ದು ಸಂತೃಪ್ತಿ ಕೊಡುತ್ತೆ. ಭಗವಂತನನ್ನು ನಾವು ಕೊಂಡಾಡುವುದು ಮುಖ್ಯವಲ್ಲ, ಭಗವಂತ ನಮ್ಮನ್ನು ಕೊಂಡಾಡುವಂತೆ ಬಾಳುವುದು ಮುಖ್ಯ. ಅಸೂಯೆ ಎನ್ನುವುದು ಒಂದು ದೊಡ್ಡ ಕಾಡ್ಗಿಚ್ಚು ಇದ್ದಂತೆ. ಅದನ್ನು ಆರಿಸುವುದು ಅಷ್ಟೊಂದು ಸುಲಭದ ಮಾತಲ್ಲ. ಹೃದಯದಲ್ಲಿ ಪರಮಾತ್ಮ ನೆಲೆಸಿದ್ರೆ ಮನಸ್ಸು ಪರಿವರ್ತನೆಯಾಗಿ ನೋಡುವ ದೃಷ್ಟಿಕೋನವು ಬದಲಾಗುತ್ತೆ. ಶುದ್ಧವಾದ ವಿಚಾರಗಳು ಮಾತ್ರ ಕಾಣುತ್ತೆ. ಆಗ ಮಾತ್ರ ಹೊಸ ಜಗತ್ತು ನಿರ್ಮಾಣವಾಗಲು ಸಾಧ್ಯ. ನಮ್ಮ ಮೇಲೆ ಪರರು ಯಾವಾಗಲೂ ನಿಂದನೆ ಮಾಡುತ್ತಿದ್ರೆ ಆ ನಿಂದನಾತ್ಮಕ ಮಾತುಗಳ ಬಗ್ಗೆ ನಾವು ಹೆಚ್ಚಾಗಿ ತಲೆಕೆಡಿಸಿಕೊಳ್ಳಬೇಕಾಗಿಲ್ಲ. ಯಾಕೆಂದರೆ ನಮ್ಮ ಮೇಲಿನ ನಿಂದಾತ್ಮಕ ಮಾತುಗಳು ಅವರ ಅಭಿಪ್ರಾಯವೇ ಹೊರತು ನಮ್ಮ ಹಣೆಬರಹವಲ್ಲ. ಅರ್ಜುನ ಹೇಳುತ್ತಾನೆ, ಇಡೀ ಜಗತ್ತೇ ನನ್ನ ವಿರುದ್ಧ ನಿಂತಿದೆ, ಏನು ಮಾಡಲಿ ಕೃಷ್ಣ? ಕೃಷ್ಣ ಹೇಳುತ್ತಾನೆ, ಚಿಂತೆ ಯಾಕೆ ಅರ್ಜುನ, ನಾನು ನಿನ್ನ ಜೊತೆ ಇದ್ದೇನೆ. ಕೊಲ್ಲುವವರು 100 ಜನ ಇದ್ದರೇನು, ಕಾಪಾಡೋಕೆ ಅಂತ ಒಬ್ಬ ಇದ್ದೇ ಇರುತ್ತಾನೆ. ಸಮಯ ಎಂದಿಗೂ ಒಂದೇ ರೀತಿಯಾಗಿರೋದಿಲ್ಲ. ಇತರರಿಗೆ ಅನಗತ್ಯವಾಗಿ ಅಳುವಂತೆ ಮಾಡಿದವರು ಕೂಡ ಅಳಬೇಕಾಗುತ್ತೆ. ಎಲ್ಲೂ ಎಡವದಂತೆ ನಡೆಯುವುದು ದೊಡ್ಡದಲ್ಲ. ಎಷ್ಟು ಬಾರಿ ಬಿದ್ದರೂ ಎದ್ದು ಮುನ್ನಡೆಯುವುದು ಶ್ರೇಷ್ಠ ಸಾಧಕನ ಲಕ್ಷಣ. ಯಾರು ಇಲ್ಲದೆ ಇರುವ ಒಂಟಿತನಕ್ಕಿಂತ ಎಲ್ಲರೂ ಇದ್ದು ಇಲ್ಲದ ಥರ ಇರುವ ಒಂಟಿತನವೇ ಹೆಚ್ಚು ನೋವು ಕೊಡುತ್ತೆ. ಯಾರು ನಮ್ಮ ಪರಿಸ್ಥಿತಿ ಹಾಗೂ ಭಾವನೆಗಳನ್ನು ತಿಳಿದ ನಂತರವೂ ನಮ್ಮನ್ನು ನೋಯಿಸುವರೋ ಅವರು ಎಂದೂ ನಮ್ಮವರಾಗಲು ಸಾಧ್ಯವಿಲ್ಲ. ಅಂಥವರನ್ನು ಬಯಸುವುದಕ್ಕಿಂತ ಬದಿಗೆ ತಳ್ಳಿ ಬಿಡುವುದೇ ಸರಿ. ಕಷ್ಟ ಎಲ್ಲರಿಗೂ ಬರುತ್ತೆ, ಆದರೆ ನೀನು ಆ ಪರಿಸ್ಥಿತಿಗಳನ್ನು ಎಷ್ಟು ಧೈರ್ಯದಿಂದ ಎದುರಿಸುತ್ತೀಯ ಅದೇ ನಿನ್ನ ಗೆಲುವಿಗೆ ಸಾಕ್ಷಿ. ಕಷ್ಟ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ ಇರುವುದೇ ಜೀವನ.
ಸಹಾಯ ಮಾಡಿದವರನ್ನೇ ದೂರ ಮಾಡಿದ್ರೆ ದೇವರು ಕೂಡ ನಿಮ್ಮಿಂದ ದೂರವಾಗುವನು. ಯಾಕೆಂದ್ರೆ ನಿಮ್ಮ ಕಷ್ಟದ ಸಮಯದಲ್ಲಿ ನಿಮಗೆ ಸಹಾಯ ಮಾಡಿದ್ದು ಮನುಷ್ಯ ರೂಪದಲ್ಲಿ ಬಂದಿದ್ದು ದೇವರೇ ಹೌದು. ಯಾರ ಜೊತೆ ಹೇಗಿರಬೇಕೆಂದು ತಿಳಿದುಕೊಳ್ಳುವುದು ಜಾಣತನ, ಆದರೆ ಎಲ್ಲರ ಜೊತೆ ಒಂದೇ ತರ ಇರಬೇಕೆಂದುಕೊಳ್ಳುವುದು ಮೂರ್ಖತನ. ಜೀವನದಲ್ಲಿ ಸೋಲು ಕಂಡ ವ್ಯಕ್ತಿಗಳ ಜೊತೆ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ. ಯಾಕೆಂದ್ರೆ ಅವರ ಬಳಿ ಅಹಂಕಾರವಿರುವುದಿಲ್ಲ, ಅನುಭವ ಇರುತ್ತೆ. ಮನುಷ್ಯ ತಪ್ಪು ಮಾಡಿದಾಗ ಆತನ ತಪ್ಪು ಸರಿ ಮಾಡಲು ಪ್ರಯತ್ನಿಸಬೇಕೇ ಹೊರತು ವ್ಯಕ್ತಿಯೇ ತಪ್ಪೆಂದು ಆತನನ್ನು ನೋಯಿಸಬಾರದು. ಸಮಯ ಮತ್ತು ಪರಿಸ್ಥಿತಿ ಯಾವ ಕ್ಷಣದಲ್ಲಿಯಾದರೂ ಬದಲಾಗಬಹುದು. ಆದ್ದರಿಂದ ನೀವು ಯಾರಿಗೂ ಅಪಮಾನ ಮಾಡಬೇಡಿ, ಕೀಳಾಗಿ ನೋಡಬೇಡಿ. ನೀವು ಶಕ್ತಿಶಾಲಿಯಾಗಿರಬಹುದು, ಆದರೆ ಸಮಯ ನಿಮಗಿಂತ ಶಕ್ತಿಶಾಲಿ ಎನ್ನುವುದನ್ನು ಮರೆಯಬೇಡಿ. ನೇರವಾಗಿ ಇದ್ದದ್ದನ್ನು ಇದ್ದ ಹಾಗೆ ಮಾತನಾಡಿ ನೋಡು. ನಿನ್ನ ಜೊತೆಯಲ್ಲಿ ಯಾರೂ ಇರೋದಿಲ್ಲ. ಸುಳ್ಳು ಹೇಳುತ್ತಾ ಇಲ್ಲದಿದ್ದನ್ನು ಕಲ್ಪಿಸಿಕೊಂಡು ಹೇಳಿ ನೋಡು. ನಿನ್ನ ಸುತ್ತಮುತ್ತ ದೊಡ್ಡ ಗುಂಪೇ ಇರುತ್ತೆ. ಸಮಯ ಮತ್ತು ನಗುವೆಂಬುವುದು ಜೀವನದ ವಿಚಿತ್ರಗಳು. ಕೆಲವೊಮ್ಮೆ ಸಮಯವು ನಮಗೆ ನಗುವುದನ್ನೇ ಮರೆಸಿಬಿಡುತ್ತೆ ಮತ್ತು ಕೆಲವೊಮ್ಮೆ ನಗುವು ನಮಗೆ ಸಮಯವನ್ನೇ ಮರೆಯುವಂತೆ ಮಾಡುತ್ತೆ. ಬೇರೆಯವರ ದುಃಖ ನೋಡಿ ನಿಮಗೆ ನೋವಾದರೆ ತಿಳಿದುಕೊಂಡು ಬಿಡಿ, ನಿಮ್ಮ ಆತ್ಮದಲ್ಲಿ ಪರಮಾತ್ಮ ನೆಲೆಸಿದ್ದಾನೆ ಎಂದು. ಯಾರು ನನ್ನ ಪ್ರೀತಿಸುತ್ತಿಲ್ಲ ಎಂದು ಚಿಂತೆ ಮಾಡಬೇಡ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಕೇವಲ ನನ್ನ ನಾಮ ಜಪ ಮಾಡು. ನಿನ್ನನ್ನು ನಾನು ಎಲ್ಲ ಕಷ್ಟದಿಂದ ಮುಕ್ತಗೊಳಿಸುತ್ತೇನೆ. ಹಣ ಇಲ್ಲದವನು ಬಡವನಲ್ಲ, ಮುಖದ ಮೇಲೆ ನಗು ಇಲ್ಲದವನು ನಿಜವಾದ ಬಡವ. ಸಂತೋಷಕ್ಕೆ ಕೋಟಿ ಕೊಟ್ಟು ಖರೀದಿ ಮಾಡಬೇಕು ಅಂತ ಏನಿಲ್ಲ. ಹಿತವಾದ 4 ಮಾತುಗಳನ್ನು ಆಡಿ ಮುಖದ ಮೇಲೆ ಒಂದು ಮುಗುಳ್ನಗೆ ತಂದರೆ ಸಾಕು, ಅಂದಿನ ದಿನಪೂರ್ತಿ ಸಂತೋಷದಿಂದ ಕಳೆಯಲು. ತಪ್ಪುಗಳು, ಸೋಲುಗಳು, ಅವಮಾನಗಳು, ನಿರಾಸೆಗಳು, ತಿರಸ್ಕಾರಗಳು ಇವುಗಳೆಲ್ಲವೂ ಉನ್ನತಿ ಮತ್ತು ಬೆಳವಣಿಗೆಯ ಭಾಗಗಳು. ಯಾವ ವ್ಯಕ್ತಿಯೂ ಈ ಅನುಭವಗಳಿಂದ ಹಾದು ಹೋಗಲ್ಲ. ಜೀವನದಲ್ಲಿ ಗೌರವದ ಸ್ಥಾನವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಯೋಚಿಸಿ ನೋಡಿ. ಸ್ವಸಹಾಯದಲ್ಲಿ ನಂಬಿಕೆ ಇರುವವರಿಗೆ ದೇವರು ಸಹ ಸಹಾಯ ಮಾಡುತ್ತಾನೆ. ಹೀಗಾಗಿ ಜಯದ ಮೊದಲ ಗುಟ್ಟು ಆತ್ಮವಿಶ್ವಾಸವೇ ಆಗಿದೆ. ನಿಮಗೇನಾದರೂ ಯೋಗ್ಯವಾದದ್ದು ಸಿಕ್ಕಿದ್ರೆ ಕಳೆದುಕೊಳ್ಳದೆ ಉಳಿಸಿಕೊಳ್ಳಿ. ಯಾಕೆಂದ್ರೆ ದೇವರು ಯೋಗ್ಯರಿಗಷ್ಟೇ ಉತ್ತಮವಾದುದನ್ನು ನೀಡುವುದು. ಎಲ್ಲರ ಹೃದಯದಲ್ಲೂ ನೋವಿದೆ, ಅದನ್ನು ವ್ಯಕ್ತಪಡಿಸುವ ರೀತಿ ಮಾತ್ರ ಬೇರೆ. ಕೆಲವರು ಕಣ್ಣಿನಲ್ಲಿ ಬಚ್ಚಿಡುತ್ತಾರೆ, ಇನ್ನು ಕೆಲವರು ನಗುವಿನಲ್ಲಿ ಬಚ್ಚಿಡುತ್ತಾರೆ. ಕೃಷ್ಣ ಹೇಳ್ತಾರೆ, ಏನಾದರೂ ಮಾತನಾಡುವಾಗ ಸ್ವಲ್ಪ ಯೋಚಿಸಿ ಮಾತನಾಡಿ. ಯಾಕೆಂದ್ರೆ ನಿಮ್ಮ ಮಾತುಗಳು ಕೆಲವರ ನಗುವನ್ನೇ ಕೊಲ್ಲಬಹುದು. ಶ್ರೀಕೃಷ್ಣ ಹೇಳ್ತಾರೆ, ಪ್ರೀತಿ ಎಂದ್ರೆ ಇಬ್ಬರು ಜೊತೆಗಾಗಿ ಇರೋದಲ್ಲ, ಪ್ರೀತಿ ಎಂದ್ರೆ ಇಬ್ಬರು ದೂರ ಆಗೋಕೆ ಆಗದೆ ಇರುವುದೇ ಪ್ರೀತಿ ಅಂತ. ಯಾರು ನಮ್ಮ ಪರಿಸ್ಥಿತಿ ಹಾಗೂ ಭಾವನೆಗಳು ತಿಳಿದ ನಂತರವೂ ನಮ್ಮನ್ನು ನೋಯಿಸುವರೋ ಅವರೆಂದು ನಮ್ಮವರಾಗಲು ಸಾಧ್ಯವಿಲ್ಲ. ಅಂಥವರನ್ನು ಬಯಸುವುದಕ್ಕಿಂತ ಬದಿಗೆ ತಳ್ಳಿಬಿಡುವುದೇ ಸರಿ. ಅವರವರು ಮಾಡಿದ್ದು ಅವರವರೇ ಅನುಭವಿಸುತ್ತಾರೆ, ಅದು ಒಳಿತಾಗಲಿ ಕೆಡುಕಾಗಲಿ. ನಾವು ಯಾರಿಗೂ ಏನೂ ಬಗೆಯದೆ ಸುಮ್ಮನೆ ಇದ್ದು ಕಾದು ನೋಡಬೇಕಷ್ಟೆ. ಪ್ರಪಂಚಕ್ಕೆ ನೀನು ಕೇವಲ ಒಬ್ಬ ವ್ಯಕ್ತಿ ಮಾತ್ರ, ಆದರೆ ನಿನ್ನನ್ನು ನಂಬಿಕೊಂಡು ಇರುವವರಿಗೆ ನೀನೇ ಒಂದು ಪ್ರಪಂಚ. ಕಾಲ ಉತ್ತರ ಕೊಡುವಾಗ ಸಾಕ್ಷಿಯ ಅವಶ್ಯಕತೆ ಇರುವುದಿಲ್ಲ. ಕೇವಲ ಒಬ್ಬನನ್ನು ಸೋಲಿಸಲು 10 ಜನ ಒಂದಾಗಿದ್ದಾರೆ ಎಂದರೆ ಅವನು ಸೋತರೂ ಗೆದ್ದಂತೆ.